ಇವನ್ ಗಂಡೆ ಡ್ರೈವಿಂಗ್ ಎಕ್ಸ್ಪರ್ಟ್. ಓಕೆ ಇಲ್ಲೆಲ್ಲ ರೈಡರ್ಸ್ಗಳು ಸುಮ್ಮನೆ ಹೋಗ್ತಾ ಇರ್ತಾರೆ. ಬೆಳಗ್ಗಿಂದ ನೋಡ್ತಾ ಇದ್ದೀವಿ ಈ ರೂಟ್ ಒಳಗೆ ಸಿಕ್ಕಾಪಟ್ಟೆ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಒಂದು ಕೈ ಮುಗಿದು ಅದು ಕೊಳ್ಳೇಗಾಲ, ಚಾಮರಾಜನಗರ, ಕೊಯಮತ್ತೂರು ನೋಡ್ರಿ ಪ್ಲೇಸ್ ಹಿಂಗಿದೆ. ಇಲ್ಲಾದ ಒಂದು ಡ್ಯಾಮ್ ಇದೆ. ರೂಟ್ ಮಾತ್ರ ಕ್ರೇಜ್ ಇದೆ. ಇಲ್ಲಿ ಫೋಟೋ ಶೂಟ್ ಮಾಡ್ತಾರೆ. ವಿಡಿಯೋ ಮಾಡೋದಕ್ಕೆ ಒಬ್ಬರಿಗೆ 20 ರೂಪಾಯಿ ಅಂತ. This is business. ಬಂಡೀಪುರ ಅಪಾರ್ಟ್ಮೆಂಟ್ಸು ಇಲ್ಲಿಂದ ಮಾತಾಡಿದೆ. ವನ್ಯಜೀವಿ ಸಂರಕ್ಷಣೆ, ವಯನಾಡು ವೈಲ್ಡ್ ಲೈಫ್ ಸೆಂಚುರಿ, ಪ್ರಸ್ತಾಪನೆ, ಪಾರ್ಕಿಂಗ್ ವಿಸರ್ಜನೆ ಚೆನ್ನಾಗಿರುತ್ತೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸ್ವಾಗತ. വയനാട് ഇപ്പോ അവിടെ പോണം. ಇವಾಗ ಇಲ್ಲಿ ಲಗೇಜ್ ಇಟ್ಟು ಇಲ್ಲಿಂದ ಹೊರಡೋಣ. ಇಲ್ಲಿ ಒಂದು ಟ್ರೈಬಲ್ ವಿಲೇಜ್ ಇದೆ, ಹೆಣ್ಣೂರು ಅಂತ. ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀನಿ. ಆದರೆ ಅದು 4.5 ಎಕರೆ. ಬನ್ನಿ ನೋಡೋಣ ಏನಾಗುತ್ತೆ. ಈ ಒಂದು ಹೆಂಗಿದೆ ಪ್ಲೇಸು. ಟ್ರೈಬಲ್ ವಿಲೇಜ್ ಹೋಗ್ಬೇಕಾದ್ರೆ ಇಲ್ಲಿ ಟಿಕೆಟ್ ತಗೊಂಡು ಜೀಪ್ ಒಳಗೆ ಹೋಗ್ಬೇಕು. ವಿಸಿಟರ್ಸ್ ಕ್ಯಾನ್ ಎಂಟರ್ ಜೀಪ್ ಓನ್ಲಿ ಆಸ್ ಪರ್ ದ ಟೋಕನ್ ನಂಬರ್. 4:30ಗೆ ಲಾಸ್ಟ್. ಶರತ್ಕರ ಶರಣು ನಮಸ್ಕಾರ ಎಲ್ರಿಗೂ. ಯಾನ ಮನ ಜ್ಞಾನ ಜನತೆಗೆ ನಾನು ನಿಮ್ಮ ಸ್ಯಾನೇನ. ಎಲ್ಲೇ ಆಗಿದ್ರೆ ಎಲ್ಲ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಆರಾಮಿದ್ದೀನಿ. ಆರೋಗ್ಯ ಮುಖ್ಯ, ಆರಾಮಿರಿ ಅಂತ ಹೇಳ್ತಾ ಇಷ್ಟು ದಿವಸ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ, ಮತ್ತೆ ಶುರು ಮಾಡ್ತಿದ್ದೀನಿ. ಯಾರ್ಯಾರು ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಾನಿದ್ದೀನಿ ಇವಾಗ ಹೆಣ್ಣೂರು ಅಂತ, ಓಲ್ಡ್ ಟ್ರೈಬಲ್ ವಿಲೇಜು. ಬನ್ನಿ ಇಲ್ಲಿಂದ ಶುರು ಮಾಡೋಣ. ನಮ್ಮ ದೋಸ್ತನ ಬ್ರದರ್ ತುಂಬ ಕ್ಲೋಸ್ ಫ್ರೆಂಡ್. ಇವರನ್ನ ನನಗೇನಿಲ್ಲ ಅಂದ್ರೆ 18ರಿಂದ 19 ವರ್ಷ ಕ್ಲೋಸ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಇದರ ಎಂಟರ್ ವೇ, ಆರ್ಟ್ ಏರಿಯಾ, ಆಫೀಸ್, ಕಂಫರ್ಟ್ ಸ್ಟೇಷನ್, ಟ್ರೈಬಲ್ ವಿಲೇಜ್ ಇರೋದು. ಇದ್ರ ಮಧ್ಯೆ ಎಷ್ಟು ವಿಶಾಲವಾಗಿ ಜೀವನವನ್ನು ಸಾಗಿಸ್ತಿದ್ರು ಟ್ರೈಬಲ್ ಜನರು ನೋಡ್ಬೋದು ನೀವು. ಕಮಾನ್ ಕಮಾನ್ ಜಾಲಿ, ಎಲ್ಲ ಜಾಲಿ ಜಾಲಿ ಜಾಲಿ. ಕೇರಳ ಸರ್ಕಾರ ಇದನ್ನು 10 ಕೋಟಿ ಪ್ರಾಜೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದೆ. ನೋಡ್ಬೋದು ನೀವು ಹೆಂಗಿದೆ. ಇಷ್ಟು ದಿವಸ ನಾನೇನು ಕಲೆಕ್ಟ್ ಮಾಡ್ತಿರ್ಲಿಲ್ಲ. ಇನ್ಮೇಲೆ ಈ ಪ್ಲೇಸಿಂದ ನಾನು ಕಲೆಕ್ಟ್ ಮಾಡ್ತಿದ್ದೀನಿ.
ನಮ್ಮ ಕರ್ನಾಟಕದವ್ರು ಯಾರು ಈ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕೆ ಬಂದರೆ ದಯವಿಟ್ಟು ಬನ್ನಿ. 2 ದಿವಸ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಒಂದು ದಿವಸ ಮಿನಿಮಮ್ ಏನಿಲ್ಲ ಅಂದರೂ 3 ರಿಂದ 4 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೆ ನಾನು ಬಂದಿರೋದು ಹೆಣ್ಣೂರು ಅಂತ. ಇದು ಒಂದು ಟ್ರೈಬಲ್ ವಿಲೇಜು. ಇದು ಇಲ್ಲಿಯ ಕೇರಳ ಸರ್ಕಾರ 10 ಕೋಟಿಯ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿ ಇದನ್ನು ನೋಡ್ಕೊಳ್ತಿದೆ, ಸಂರಕ್ಷಣೆ ಮಾಡ್ತಿದೆ. ಅಂದರೆ ಮುಂದಿನ ಜನರ ಪೀಳಿಗೆಗೆ ಇದನ್ನು ಉಳಿಸ್ಕೊಂಡಿದೆ. ಅಂದರೆ ಇಲ್ಲಿಯ ವಾಸ್ತುಶಿಲ್ಪಿ, ಕಲಾಕೃತಿ, ಹಾಗೆ ಇಲ್ಲಿಯ ಜೀವನ ಶೈಲಿ ಹೇಗಿತ್ತು, ಆಮೇಲೆ ಇಲ್ಲಿಯ ವಿಶೇಷತೆ ಏನು, ಇದನ್ನು ಸಂರಕ್ಷಣೆ ಮಾಡ್ತಾ ಬಂದಿದೆ. ಇಲ್ಲಿ ನೋಡ್ಬೋದು ನೀವು ಒಳಗಡೆ ಏನೇನು ಇದೆ. ಹೆಣ್ಣೂರು ಅಂದರೆ ಇದು ಹೆಣ್ಣೂರು ಟ್ರೈಬಲ್ ಗ್ರಾಮ ಆಗಿತ್ತು. ನೋಡ್ಬೋದು ನೀವು ವಯನಾಡು ಟ್ರೈಬಲ್ ಪೀಪಲ್. ಆಗಿನ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳು ನೋಡ್ಬೋದು, ಕೆಲವೊಂದು ನೋಡೋಕ್ಕೆ ಸಾಧ್ಯ ಇಲ್ಲಿ. ನಾವು ಫಸ್ಟ್ ಟೈಮ್ ನೋಡ್ತಿರೋದು ಈ ಥರ ಟ್ರೈಬಲ್ ವಿಲೇಜ್ನ ನೋಡ್ತಿದ್ವಿ. ನೋಡ್ಬೋದು ನೀವು ಇಲ್ಲಿ ಹೇಗೆ ವಿಶಾಲವಾಗಿ ಆ ಟ್ರೈಬಲ್ ಪೀಪಲ್ಗಳು ವಾಸ ಮಾಡ್ತಿದ್ರಂತ. ಸಖತ್ತಾಗಿದೆ. ನನಗೆ ಇಲ್ಲಿಂದ ಹೋಗೋಕ್ಕೆ ಇಷ್ಟ. ಸನ್ಸೆಟ್ ಕೂಡ ನೋಡ್ತಿದ್ದೀವಿ. ನೋಡ್ಬೋದು ಟ್ರೈಬಲ್ ಪೀಪಲ್ಗಳ ಅಲಂಕಾರಕ್ಕೆ ಬಳಸಿರೋ ಒಡವೆಗಳಿಲ್ಲಿದೆ ನೋಡ್ರಿ. ಇದು ಒಂದು ಇನ್ಸ್ಟ್ರೂಮೆಂಟ್ ಇದೆ ನೋಡ್ರಿ, ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು. ಅದು ಇದೇನು ಚಿಮಣಿ ಬುಡ್ಡಿ ಅಂತಾರಲ್ಲ ಅದು. ಆಮೇಲೆ ಇಲ್ಲೇನೋ ಒಂದಿದೆ, ಇನ್ನೂ ಕೂಡ ಹಾಗೆ ಉಳಿದಿದ್ದೆವು. ಹೇಗೆ ವಿಶಾಲವಾಗಿದೆ ಅಂತ. ಈ ಥರ ಕೊಠಡಿಗಳು. ಈ ವಾತಾವರಣದಲ್ಲಿ ಈ ಪ್ಲೇಸ್ಗಳು ಉಳಿದಿದ್ದವು ಅಂದರೆ ತುಂಬ ಆಶ್ಚರ್ಯ. ಯಾಕಂದರೆ ಬ್ರಿಟಿಷರು ಬಂದಾಗ ಎಲ್ಲ ಆಲ್ಮೋಸ್ಟ್ ಟ್ರೈಬಲ್ ಪೀಪಲ್ ಜನಾಂಗಗಳನ್ನ, ಆಮೇಲೆ ಸ್ಥಳಗಳನ್ನ ಹಾನಿ ಮಾಡಿದ್ದಾರೆ. ಅಂದರೂ ಈ ಪ್ಲೇಸ್ಗಳು ಉಳಿದಿದ್ದವು. ಆಮೇಲೆ ಇಲ್ಲಿ ಸರ್ಕಾರ ಉಳಿಸ್ಕೊಳ್ತಾ ಬಂದಿದೆ. ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡ್ತಾ ಬಂದಿದೆ. ಟ್ರೈಬಲ್ ಮಾರ್ಕೆಟ್ ಹೀಗೆ ನೋಡಿದ್ರಿ. ಇದು ಟ್ರೈಬಲ್ ಮಾರ್ಕೆಟ್. ಒಳ್ಳೆ ಬುಡಕಟ್ಟ ಜನಾಂಗಗಳು. ಚಾಕ್ಲೇಟ್, ಇವನ್ ಚಾಕ್ಲೇಟ್. ಇವ್ರ ನೇಮ್ ಇದಾದರೆ ಕ್ಲೋಸ್ ಆಗಿದೆ. ಇವಾಗ ಟೈಮ್ ಮುಗೀತು. 5 o'clock ಕ್ಲೋಸು. 5 o'clock 4:50 ತನಕ ಇರುತ್ತೆ. ಅದಾದಮೇಲೆ ಕ್ಲೋಸ್ ಈ ಪ್ಲೇಸ್. ಓಕೆ, ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಇತಿಹಾಸ ಇರುವ ಪ್ಲೇಸಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಆದರೆ ನಿಲ್ಸಲ್ಲ, ನೆವರ್ ಗಿವ್ ಅಪ್ ಅಂತ ಹೇಳ್ತಾ ಶುಭ ಹೋಗಲಿ.